ನಮಸ್ಕಾರ ಫ್ರೆಂಡ್ಸ್, ನಾನು ಶಂಭುಲಿಂಗ ಹುಬ್ಬಳ್ಳಿ, ನಿಮ್ಮ ಪ್ರೀತಿ ಹುಡುಗ. ನಾವು ಇವತ್ತು ಎಕ್ಸ್ಪ್ಲೋರೇಷನ್ ಅಂತ ದಬ್ಬೆ ಫಾಲ್ಸ್ ಹೋಗ್ತಾ ಇದೀವಿ. ಅಚ್ಚ ಕನ್ನಡದಲ್ಲಿ ಮಾತಾಡ್ತಾ ಇರುವ ನಮ್ಮ ಶಂಭುಲಿಂಗ ಹುಬ್ಬಳ್ಳಿ. ನಮ್ಮ ಯಾವ್ದದು ಯಾವ ಪುರ ಶೆಡ್ ಅದು? ಪಟ್ಟಣಗೆರೆ ಶೆಡ್ಡಿಗೆ ಕೂಡ ನಾವು ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದೀವಿ. ದರ್ಶನನ ಬೆಟ್ಟ ನಿಮ್ಗೆಲ್ಲ ಆಲ್ರೆಡಿ ತಿಳಿದಿರೋ ಹಾಗೆ ಪಟ್ಟಣಗೆರೆ ಶೆಡ್ ಒಂದು ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಕರ್ನಾಟಕದಲ್ಲಿ. ಸೊ ಅದರಿಂದ ಅದನ್ನು ನಾವು ವಿಸಿಟ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ. 8th ವಂಡರ್ ಆಫ್ ದ ವರ್ಲ್ಡ್. ಇದು 8th ಅಲ್ಲ, 10th 9 ಆಲ್ರೆಡಿ ಆಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಮಾಡಿರುವಂತ ಉತ್ತಮವಾದ ರಸ್ತೆಯನ್ನ ನೀವು ನೋಡ್ತಾ ಇದ್ದೀರಿ. ಇವಾಗ ಇದೇ ರಸ್ತೆಯಲ್ಲಿ ನಾವು ನಮ್ಮ ಮಾರುತಿ 800 ಅನ್ನ ತೆಗೆದುಕೊಂಡು ದಬ್ಬೆ ಫಾಲ್ಸ್ಗೆ ಟ್ರೆಕ್ಕಿಂಗ್ ಕಮ್ ಏನಂತಾರೆ ಅಡ್ವೆಂಚರ್ ಪ್ರಯಾಣ ಅಂತ ನೀವು ತಿಳ್ಕೊಬೋದು. ಪ್ರಯಾಣ ಅಲ್ಲ, ಇದು ಒಂಥರ ಶಾರ್ಟ್ ಪ್ರವಾಸ ಅಂತ ಹೇಳ್ಕೊಬೋದು ನೀವು. ಸುತ್ತಮುತ್ತಲಿನ ಹಸಿರು ವಾತಾವರಣ ನೋಡಿ ನಿಮ್ಗೆ ಮೈ ಜುಮ್ ಅಂತ ಇರ್ಬೋದು. ಅಲ್ಲ, ನೀವೆಲ್ಲ ಇದಕ್ಕೆ ನಾಚಿಕೆ ಪಟ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ಇದು ಹಳ್ಳಿಲಿ ರೋಡಲ್ಲೇ ನೀವು ಡ್ರೆಸ್ನ ಚೇಂಜ್ ಮಾಡ್ತಾ ಇರ್ತೀರಿ, ಡ್ರೆಸ್ನ ಸರಿಪಡಿಸ್ಕೊಳ್ತಾ ಇರ್ತೀರಿ. ಸೊ ಇದು ಉತ್ತಮವಾದ ರೋಡ್. ಇಂಥ ರೋಡನ್ನು ನೀವು ನೋಡಲಿಕ್ಕೆ ಸಿಗಲ್ಲ ಎಲ್ಲೂ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಕರ್ನಾಟಕ ಗವರ್ಮೆಂಟ್. ಸಿದ್ದರಾಮಯ್ಯ ಸರ್ಗೆ, ಸಿದ್ದರಾಮಯ್ಯ ಸರ್ಗೆ. 3.5 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟು ಇವಾಗ ನಾವು ಒಂದು ಡೆಸ್ಟಿನೇಷನ್ ಪಾಯಿಂಟ್ನ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಕಾಲ್ನಡಿಗೆಲೇ ದಬ್ಬೆ ಫಾಲ್ಸ್ನ ನೋಡ್ಲಿಕ್ಕೆ ಹೋಗಬೇಕು. ಇಲ್ಲಿಂದ 3.5 ಕಿಲೋಮೀಟರ್ ಇದೆ. ಇದನ್ನು ನಡೀತಾನೆ ಹೋಗಬೇಕಾಗತ್ತೆ. ಕಳೆದ 3-4 ದಿನದಿಂದ ಸತತವಾಗಿ ಮಳೆ ಬರ್ತಾಯಿತ್ತು. ದೇವರ ದಯೆಯಿಂದ ಇವತ್ತು ಮಳೆ ಬರ್ತಾ ಇಲ್ಲ. ಬಟ್ ಸುತ್ತಮುತ್ತಲಿನ ವಾತಾವರಣ ನೋಡಿದ್ರೆ ನಮಗೆ ಮಳೆ ಬರೋ ಚಾನ್ಸಸ್ ತುಂಬ ಕಾಣಿಸ್ತಾ ಇದೆ. ನೋಡುವ ಏನಾಗುತ್ತೋ. So we are off to Dabbe Falls. It's siblings. Hi, say hi guys. Dabbe ಫಾಲ್ಸ್ಗಿನ ಮುಂಚೆನೇ ನಮಗೊಂದು ಹಾಸಿಗೆ ಗಲ್ಲು ಅಂತ ಒಂದು ಪ್ಲೇಸ್ ಇದು. ಇಲ್ಲಿ ಹಿಂದಿನ ಕಾಲದ ಜನ ಅಂದರೆ ನಮ್ಮ ಪೇರೆಂಟ್ಸು ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಇಲ್ಲಿ ಬಂದುಬಿಟ್ಟು ಬಟ್ಟೆಗಳನ್ನು ಒಗೆದುಕೊಂಡು ಆಮೇಲೆ ಮನೆಗಳಲ್ಲಿ ಯೂಸ್ ಮಾಡ್ತಾ ಇರತಕ್ಕಂಥ ಹಾಸಿಗೆಗಳನ್ನು ಒಗಿಲಿಕ್ಕೆ ಬರ್ತಾಯಿದ್ರು. ಈ ಹಾಸಿಗೆಗಳನ್ನು ಒಗೆಯೋ ಕಾರಣದಿಂದ ಇದಕ್ಕೆ ಹಾಸಿಗೆ ಗಲ್ಲು ಅಂತ ಕರೀತಾರೆ. ಈ ಸ್ವಚ್ಛಂದ ವಾತಾವರಣದಲ್ಲಿ ಇಷ್ಟು ಸ್ವಚ್ಛವಾಗಿರೋ ನೀರನ್ನೇ ಯೂಸ್ ಮಾಡಿಕೊಂಡು ಮೊದಲಿನ ಜನ ಹಾಸಿಗೆ ಒಗೆಯೋದು, ಬಟ್ಟೆಗಳನ್ನು ಒಗೆಯೋದು ಮಾಡ್ತಾಯಿದ್ರು. ಇಲ್ಲಿ ಇದೇ ನೀರು ಮುಂದೆ ಹೋಗ್ಬಿಟ್ಟು ದಬ್ಬೆ ಫಾಲ್ಸ್ ಆಗುತ್ತೆ. ನಿಮ್ಮ ಚಪ್ಪಲಿಗಳನ್ನು ಕೈಲೇ ಹಿಡ್ಕೊಂಡು ಕ್ರಾಸ್ ಮಾಡ್ರಪ್ಪ. ನಮ್ಮ ಕಸಿನ್ಸ್ ಎಲ್ಲ ಹಾಗೆ ವಾಕ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದಿಷ್ಟು ಜನ ಹುಡುಗರು ಬಂದಿದ್ದಾರೆ. ಇವರೆಲ್ಲ ಪ್ರವಾಸಿಗರು. ಇದು ತುಂಬ ಫೇಮಸ್ ಪ್ಲೇಸು. ಅವಾಗ ಬಂದು ಫೋಟೋಶೂಟು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಮದುವೆಗೂ ಇಲ್ಲೆಲ್ಲ ಫೋಟೋಶೂಟಿಗೆ ಬರ್ಬೋದು ನೀವು. ತುಂಬ ಚೆನ್ನಾಗಿರೋ ಪ್ಲೇಸು. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀರಿ. ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ, ಫ್ರೀ ಆಫ್ ಕಾಸ್ಟ್. ಬನ್ನಿ, ಪರಿಸರವನ್ನು ಹಾಳು ಮಾಡಬೇಡಿ. ನಿಮ್ಮ ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಬಂದು ನೀಟಾಗಿ ಬನ್ನಿ, ನೀಟಾಗಿ ಮಾಡ್ಕೊಳ್ಳಿ, ನೀಟಾಗಿ ಹೋಗಿ. ಒಳ್ಳೆ ಉದಾಹರಣೆ ಆಗಿ. ಹಲೋ ಬಾಯ್ಸ್, ಎಲ್ಲಿಂದ ಹುಡುಗ್ರ? ಎಲ್ಲಿಂದ ಬಂದಿರೋದ? ಯಾವ್ರು ನಿಮ್ಮದು? ಧಾರವಾಡದಿಂದನಾ? ವೆರಿ ನೈಸ್ ಗಾಯ್ಸ್. ಹೇಗಿದೆ ಪ್ಲೇಸ್? ಮುಂದೆ ಹೋಗಿಲ್ವಾ? ಹೋಗಿ ಬಂದ್ರಾ? ಹೆಂಗಿದೆ ಅಲ್ಲಿ ಮುಂದೆ? ಓ ಗುಡ್, ವೆರಿ ಗುಡ್. ಎಂಜಾಯ್ ಮಾಡಿ ಹುಡುಗ್ರ. ಈ ದಟ್ಟವಾದ ಅರಣ್ಯದಲ್ಲಿ ಜಲಪಾತದ ಬದಿಯಲ್ಲೇ ನಾವು ನಡೀತಾ ಈ ಕಾಡಿನಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ. ಟ್ರೆಕ್ಕಿಂಗ್ ಅಂತಲೇ ಕರಿಬೋದು ನೀವು ಇದಕ್ಕೆ. ಇದೊಂಥರ ಅಡ್ವೆಂಚರಸ್ ಪ್ಲೇಸು. ಐ ಥಿಂಕ್ ನೋಡಲಿಕ್ಕೆ ನಿಮಗೆಲ್ಲ ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ಬೋದು. ಇದು ಹುಲ್ಕೊಪ್ಪದ ಹುಲಿಗಳು ಎಕ್ಸ್ಪ್ಲೋರ್ ಮಾಡಿರುವಂಥ ಒಂದು ಅದ್ಭುತವಾದ ಪ್ಲೇಸ್. ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲಿ ಬಂದು ಆಟ ಆಡ್ತಿದ್ವಿ. ನಮ್ಗೆ ಅವಾಗ ಗೊತ್ತಿರಲಿಲ್ಲ ಜಲಪಾತ, ವಾಟರ್ ಫಾಲ್ಸು ಅದು ಇದು ಅಂತ. ಸುಮ್ಮನೆ ಬರ್ತಿದ್ವಿ, ಆಟ ಆಡಿ ಹೋಗ್ತಿದ್ವಿ. ಈ ಸಿಟಿಲಿ ಬೆಳೆದಿರೋ ಹುಡುಗರಿಗೆ ಇದೇ ಒಂಥರ ಏನು ಮೋಜಿನ ಒಂದು ಪ್ಲೇಸ್ ಅಂತ ಅನ್ಕೋತಾರೆ.
ಕಲ್ಲು ಮುಳ್ಳುಗಳಿಂದ ಕೂಡಿರೋ ಈ ಪ್ರದೇಶದಲ್ಲಿ ನಾವು ನಮ್ಮ ಶರ್ಟ್ನ ಹಾಕೊಂಡ್ವಿ. ಓಕೆ, ತುಂಬ ಜನ ಬಂದು ಹೋಗೋ ಮಾಡೋದ್ರಿಂದ ದಾರಿ ಆಗಿದೆ ಆಲ್ರೆಡಿ. ಇಲ್ಲಾಂದಿದ್ರೆ ಸ್ವಲ್ಪ ಅದನ್ನು ಫೈಂಡ್ ಔಟ್ ಮಾಡಿ ಹೋಗೋದು ಭಾಳ ಕಷ್ಟ. ವಿಡಿಯೋ ಮಾಡ್ತೀನಿ, ಕಾಲ್ತೇನೆ ಮಾಡೋದು. ಓಕೆ ಬರ್ರಿ. ಈಗ ಬಾ, ಬರ್ರಕ್ಕ ಬರ್ರಿ, ಇಬ್ರು ಬರ್ರಿ. ನಾವಿವಾಗ ದಬ್ಬೆ ದಬ್ಬೆ ಫಾಲ್ಸ್ನ ಸಮೀಪಿಸ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ನಿಮಗೆ ದಬ್ಬೆ ದಬ್ಬೆ ಫಾಲ್ಸ್ನ ತೋರಿಸ್ತೀನಿ. ಅದೊಂದು ಅದ್ಭುತ ತಾಣ. ಮನೋರಂಜನೆಗೆ ಯಾವುದೇ ಕುಂದುಕೊರತೆಗಳಿರಲ್ಲ. ನಮ್ಮ ಹುಲ್ಕಪ್ಪದ ಹುಲಿಗಳು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಈ ಕಾಡಿನಲ್ಲಿ ಯಾವುದೇ ಪ್ಲಾಸ್ಟಿಕ್ಕು, ಯಾವುದೇ ಥರದ ಕಚಡಗಳು, ಕಸಗಳು ಇಲ್ಲ. ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಢ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಢ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಇಲ್ಲ ಮುಂದದೇನು ಇನ್ನೊಂದು 200 ಮೀಟ್ರಲ್ಲಿ ನಮ್ಮ ದಬ್ಬೆ ಫಾಲ್ಸ್ ಬರ್ತಾರೆ. ಶ್ರೇಯಸ್ ಬಸವರಾಜ್, ಹುಷಾರ್ ನೀವು. ಅರ್ಚನಾ ಅವರೇ, ನಿಮ್ಮ ಅನುಭವ ಹೇಗಿತ್ತು ಇಲ್ಲಿವರೆಗೂ ಬಂದಿರೋಂಥ? ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ನಿಮ್ಮ ಹಲ್ಲು ಕಿಸೋದನ್ನು ಬಂದ್ ಮಾಡಿಬಿಟ್ಟು ಸ್ವಲ್ಪ ಕಮೆಂಟ್ಸು ಇಲ್ಲ ಅನಿಸಿಕೆಗಳನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಬರ್ಬೋದು, ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಸಮತ್, ನಿಮ್ಮ ಅನುಭವ ಹೇಗಿತ್ತು ಮರ? ದಾಟಿಕೊಂಡು ಬಂದ ಅಡೆತಡೆಗಳನ್ನ ನೀವು ನೋಡಿದ್ರೆ ಚಲೋ ಐತಿ. ಎಲ್ಲರೂ ಬರ್ಬೋದು, ಬಂದು ಎಂಜಾಯ್ ಮಾಡ್ಬೋದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ದಬ್ಬೆ ದಬ್ಬೆ ಫಾಲ್ಸ್ನ ನೋಡುವ ಕ್ಷಣ. ಆತುರದಿಂದ ನಮ್ಮ ಹುಡುಗರು ಓಡ್ತಾ ನಡೀತಾ ಇಂಥ ಒಂದು ಒಳ್ಳೆ ಅಡ್ವೆಂಚರ್ನ ಮಾಡ್ತಾವ್ರೆ. ನೀವು ಈ ಸೌಂಡನ್ನು ಕೇಳಿನೇ ತಿಳ್ಕೊಳ್ತಾ ಇರ್ಬೋದು ದಬ್ಬೆ ದಬ್ಬೆ ಫಾಲ್ಸು ಹತ್ತಿರ ಬರ್ತಾ ಇದೆ ಅಂತ. ಯಾ ಯು ಡೋಂಟ್ ವರಿ ಬ್ರೋ, ಕ್ಯಾಚ್ ಇನ್, ಬಿ ಕೇರ್ಫುಲ್ ಬ್ರೋ, ಬಿ ಕೇರ್ಫುಲ್. ಅಪ್ಪು ಶಿಟ್. ದಬ್ಬೆ ಫಾಲ್ಸ್ನ ರುದ್ರ ರಮಣೀಯ ಸೌಂದರ್ಯವನ್ನು ಸವಿಯಲು ಯಾರ್ಯಾರು ಕಾತುರದಿಂದ ಕಾಯ್ತಾ ಇದ್ದೀರಿ ಅವ್ರಿಗೊಂದು ಗುಡ್ ನ್ಯೂಸ್ ಬಂತು. ಇನ್ನೇನು ಬಂತು ನಮ್ಮ ದಬ್ಬೆ ಫಾಲ್ಸ್. We are walking in the uncharted territory. Come on! Hey, Jigya! Come on! ಕಲೈತೆ ಕೈ ಹಿಡ್ಕೊಂಡು ಕರ್ಕೊಂಡವ್ರು ಆಕೆಗೆ. ಕತ್ತೆಗಳ ತರ ಕಿರುತ್ತಿರುವ ಕತ್ತೆ ಗಿರಬುಗಳು.
ನನಗೆ ಗೊತ್ತಬೇಡ ನನಗೆ ಗೊತ್ತಬೇಡ. ಚೋಟು ಬಾಯ್ ಮುಂದೆ ಬಾ ಸಾಕು ಬಾ. ಓಕೆ ಅಕ್ಷತಾ ಅವರೇ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು? ಅಕ್ಷತಾ ಅವರೇ ಅಗರ್ಕರ್ಲಿ ಮೊಬೈಲ್ ಕಡಿರಿ ಚೋಟು ಸಾಕು ಬಾ ಇನ್ನ ಸಾಕು ಬಾ ಇನ್ನ ನಿಲ್ಬೇಡ. ಇಲ್ಲ ಇಲ್ಲ ಅಣ್ಣ ಇಲ್ಲ ಚೋಟು ಎಕ್ಸ್ಪೀರಿಯನ್ಸನ್ನು ಪ್ಲೀಸ್ ಶೇರ್ ಮಾಡಿ. Let me start. ಯಾ ಪ್ಲೀಸ್ ಅಕ್ಷತಾ. You know what we're having now? These are fritters that have a blend of coconut and jaggery, and that's fried like in oil, and you can eat that. You see how yummy it is? It's so juicy and so nice. It's crunchy on And the can you outside. please? Yeah, it's crunchy on the outside. ಯಮ್ಮಿ ಆನ್ ದಿ ಇನ್ಸೈಡ್. And then we have the garlicky puff fries, which is seasoned with garlic and some oil and some peanuts and some curry leaves. And you're not supposed to eat it with your spoon. It's like 1 million subscribers. 1 million subscribers ಒಂದು ದಿನಕ್ಕೆ ನೀವು. ಐ ಥಿಂಕ್ ಸೊ, ಐ ಹೋಪ್ ಸೊ. ಐ ವಿಲ್ ಬಿ ಥ್ಯಾಂಕ್ಫುಲ್ ಟು ಯು ಗೈಸ್. ಧನ್ಯವಾದಗಳು ಹುಡುಗರೆ. ಶ್ರೇಯಸ್, ನಿಮ್ಮ ದಬದಬೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ತುಂಬ ಜಲಪಾತಗಳನ್ನು ನೋಡಿರ್ತೀರಿ, ಹಾಗೆ ಆಡಿರ್ತೀರಿ. ಈ ದಬದಬೆ ಜಲಪಾತದ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? It's been a very beautiful experience, and there's something like a natural massage. ಪ್ಲೀಸ್ ಗೈಸ್ ಡೋಂಟ್ ಇಂಟರಪ್ಟ್. It's natural massage. I feel so relaxed, and my mind is at peace. That's great. ಓಕೆ ನಿಖಿಲ್, ಮಾಮೂಲು ಜಾಗ ಹಿಂಗಾಗಿ ಯಾವಾಗ ಬರ್ತಿರ್ತೀನಿ ಅವಾಗ ತಿಂತಿರ್ತೀನಿ. ಲಾಸ್ಟ್ ಟೈಮ್ ಬಂದಿದ್ದೆ ಅವಾಗ ನೀವು? ಇವ್ರಿಗೆ ಶೆಡ್ ಇದ್ದಂಗೆ. ಯಾವಾಗ ಬೇಕಾದ್ರೂ ಬರ್ಬೋದು. ನಮ್ದೇ ಊರು. ನಮ್ದೇ ಊರು. ಅರ್ಚನಾ ಅವರೇ, ತಮ್ಮ ಕೋಮಲವಾದ ಮುಖವನ್ನು ತೋರಿಸಿ. ವೇಸ್ಟಿಂಗ್ ಬಿತ್ತು ಮುಳ್ಕೊಂಡು. ನಂದಿಲ್ಲ ಸಂಬಂಧ ಕೇಳೋಣ ಆಮೇಲೆ ಹೇಳ್ತೇನೆ. ಸಮರ್ಥ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರದರ್? ಚೆನ್ನಾಗಿತ್ತಾ? ನಿಖಿಲ್ ಅವರ ಶೆಡ್ಡಿಗೆ ಬಂದು ಏನೋ ತಿಂತಾ ಇದ್ದೀರಿ, ಏನಿದು? ಅದು ಅಕ್ಕ ಹೇಳಿದ್ರಲ್ಲ ಏನೋ ಗಾರ್ಲಿಕ್ ಫ್ರೆಶ್ ಏನೋ ಅಲ್ಲ, ನೀವು ಕನ್ನಡದಲ್ಲಿ ಏನಂತೀರ? ಕಾಪಡಲ್ಲ, ಬೆಳ್ಳುಳ್ಳಿ ಚುರುಮುರಿ. ಬೆಳ್ಳುಳ್ಳಿ ಚುರುಮುರಿ. Please show the churmuri. Samo. ಮಾಡಾತಿದ್ರು ದೊಡ್ಡಪ್ಪರ. Depends. ಆಫ್ಟರ್ ಗೋಯಿಂಗ್. ಇಷ್ಟೊಂದು ಪ್ರಶಾಂತವಾಗಿರೋ ಸ್ಥಳವನ್ನು ವಿಸಿಟ್ ಮಾಡೋದಂದ್ರೆ ಅದೇನೋ ಒಂಥರ ಖುಷಿ. ನೋಡಿದ್ರಲ್ಲ ಗೈಸ್, ಎಲ್ಲರೂ ತಮ್ಮ ತಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದರು. ಇವಾಗ ನಾನು ಹೇಳ್ತೀನಿ, ನನಗಿದೇನು ಹೊಸದಲ್ಲ, ನಾನು ಆವಾಗವಾಗ ಅಡ್ಡಾಡ್ತಾ ಇರ್ತೀನಿ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಪದೇ ಪದೇ ಬರ್ತಾಯಿದ್ವಿ. ಸ್ಕೂಲ್ ಹಾಲಿಡೇ, ಸ್ಯಾಟರ್ಡೇ, ಸಂಡೇ ಅಂದರೆ ನಮ್ಮದು ಇದೊಂಥರ ಅಡ್ಡ, ಶೆಡ್ ಅಂತ ಹೇಗೆ ಹೇಳ್ತಾರಲ್ಲ ದರ್ಶನ್ ಅವರು, ಅದೇ ರೀತಿ ಇದು ನಮ್ಮದೊಂದು ಅಡ್ಡ. ಈ ಅಡ್ಡದಲ್ಲೇ ನಾವು ಬೆಳೆದು ಆಡಿ ದೊಡ್ಡವರಾದವರು. ಗಾಡಿ ಕಟ್ತೀರಿ ನಾ ಅಕ್ಕ ತಗೊಂಡ.